ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ. ನಮ್ಮ ಬೆಂಗಳೂರು ನಾರ್ತಿನ ಟೈಮ್ ಟೇಬಲ್ ಕೂಡ ನಮಗೆ ಅವೈಲೇಬಲ್ ಆಗಿದೆ. ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಕ್ವಾರ್ಟರ್ಲಿ ಟೆಸ್ಟ್ ಟೈಮ್ ಟೇಬಲ್ ಡಿಸೆಂಬರ್ 2025 15ನೇ ತಾರೀಕಿನಿಂದ ಪ್ರಾರಂಭವಾಗುವಂತಹ ನಿಮ್ಮ ಯೂನಿಟ್ ಟೆಸ್ಟು ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗಾಗಲೇ ಉಡುಪಿ ಆಗಿದೆ, ಚಿಕ್ಕಬಳ್ಳಾಪುರ ಆಗಿದೆ, ಬೆಂಗಳೂರು ನಾರ್ತ್ ಸೌತು ಇವೆಲ್ಲ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ ಒಂದೊಂದಾಗಿ. ಬನ್ನಿ ಈಗ ನೋಡ್ತಾ ಹೋಗೋಣ. ಇದೇ ತಿಂಗಳ 15ರಲ್ಲಿ ದಿನಕ್ಕೆ 2 ಎಕ್ಸಾಮ್ ಇರುತ್ತೆ. ಇಷ್ಟು ಮೈಂಡ್ ಸೆಟ್ ಮಾಡ್ಕೋಬೇಕು. ಯಾಕಂದರೆ ಸುಮ್ಮನೆ ತಾವುಗಳು ನೋಡ್ಕೊತೀರ ಅಂದ್ಕೊಂಡಿದ್ದೀನಿ. ಆಯಿತಾ, ನೋಡಿ ಸ್ವಲ್ಪ ವಿವರಣೆ ಕೊಟ್ಟುಬಿಡ್ತೀನಿ, ಇದು ನೋಡ್ಕೊಳ್ರು. ಆಯಿತಾ, ದಿನಕ್ಕೆ 2 ಎಕ್ಸಾಮ್ ಇರುತ್ತೆ. ಯಾಕಂದರೆ ಅದು ಯೂನಿಟ್ ಟೆಸ್ಟು ಕೇವಲ 40 ಮಾರ್ಕ್ಸ್ ಇರುವಂಥದ್ದು. ಹಾಗಾಗಿ ಮಾರ್ನಿಂಗ್ ಒಂದು ಶಿಫ್ಟು, ಆಫ್ಟರ್ನೂನ್ ಒಂದು ಶಿಫ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಥವಾ ಬೆಳಗ್ಗೆ ಬೇಗ ಪ್ರಾರಂಭ ಮಾಡಿಬಿಟ್ಟು ಬೆಳಗ್ಗೆನೇ 1 ಗಂಟೆ ಅಥವಾ ಅರ್ಧ ಗಂಟೆ ಸಮಯ ಕೊಟ್ಟು ಇನ್ನೊಂದು ಎಕ್ಸಾಮ್ ನಡೆಸುವಂತಹ ಒಂದು ಏನಂತೀರ ಟೈಮ್ ಟೇಬಲನ್ನು ಸೆಟ್ ಮಾಡಿಕೊಂಡಿರ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಏನು ಬರಲ್ಲ ಅಂದರೂ ಕೂಡ ಆರಾಮಾಗಿ ಯೂನಿಟ್ ಟೆಸ್ಟಲ್ಲಿ ಪಾಸ್ ಆಗ್ಬೋದು. ಪಾಸ್ ಆಗೋದ್ರಿಂದ ಏನು ಉಪಯೋಗವಿಲ್ಲ. ದಯವಿಟ್ಟು ಇಂಟರ್ನಲ್ ಮಾರ್ಕ್ಸ್ ಜಾಸ್ತಿ ಆಗಬೇಕು ಅಂದರೆ ನಿಮ್ಮ ಇಂಗ್ಲೀಷು ಅಂದರೆ ಎಲ್ಲ ಲ್ಯಾಂಗ್ವೇಜಸ್ಗಳು ಹಾಗೂ ನಿಮ್ಮ ಏನಂತೀರ ತಾವುಗಳು ಪ್ರಾಕ್ಟಿಕಲ್ ಇಲ್ಲದಂತಹ ವಿತೌಟ್ ಪ್ರಾಕ್ಟಿಕಲ್ ಇದಾವಲ್ವ ಸಬ್ಜೆಕ್ಟು. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಸ್ಟಡೀಸು, ಆಪ್ಷನಲ್ ಕನ್ನಡ, ಜಿಯೋಗ್ರಫಿ, ಸೋಷಿಯಾಲಜಿ, ಬೇಸಿಕ್ ಮ್ಯಾಥ್ಸು, ಈ ಪೊಲಿಟಿಕಲ್ ಸೈನ್ಸು ಎಲ್ಲ ಯಾವುದು, ಹಿಸ್ಟ್ರಿ ಹೌದಲ್ವ, ಎಕನಾಮಿಕ್ಸು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸು, ಇಂಗ್ಲೀಷು, ಕನ್ನಡ, ಸಂಸ್ಕೃತ, ಉರ್ದು ಇವೆಲ್ಲವೂ ಕೂಡ ತಗೊಳ್ಳು ಏನು ಮಾಡಬೇಕು ಅಂತ ಹೇಳಿದರೆ ಔಟ್ ಆಫ್ ತೆಗಿಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ನಿಮ್ಮ ಒಂದು ಬೆಂಗಳೂರು ನಾರ್ತ್ನವರಿಗೆ 15ನೇ ತಾರೀಕಿನಿಂದ ಈ ಒಂದು ಏನು ಟೆಸ್ಟು ಪ್ರಾರಂಭ ಆಗಿಬಿಟ್ಟು, ಆಯಿತಾ, ಇದೇ ತಿಂಗಳ 15 ಪ್ರಾರಂಭ ಆಗಿಬಿಟ್ಟು 18ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ. ಆಯಿತಾ, ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ಆದಷ್ಟು ನಾನು ಹೇಳ್ತಾ ಇದ್ದೀನಲ್ವ, ಈ ಎಲ್ಲ ಚಿಕ್ಕ ಚಿಕ್ಕ ಎಕ್ಸಾಮ್ಗಳು ಚೆನ್ನಾಗಿ ಬರೆಯೋದ್ರಿಂದ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಬಹಳ ಅಂದರೆ ಬಹಳ ಚೆನ್ನಾಗಾಗುತ್ತೆ. ರೀಸನ್ ಇಷ್ಟೇ, ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮಲ್ಲೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನನ್ನ ಉದ್ದೇಶ ನೀವೇ ನಿಮ್ಮನ್ನು ಬೂಸ್ಟ್ ಮಾಡ್ಕೋಬೇಕು ಅಂತ. ಅದು ಯಾವಾಗಾಗುತ್ತೆ ಅಂದರೆ ಇಫ್ ಯು ಗಿವ್ ಮೋರ್ ಟೈಮ್ ಟು ದೀಸ್ ಎಕ್ಸಾಮ್ಸಿಗೆ, ಆಯಿತಾ, ಎಲ್ಲ ಕಷ್ಟಪಟ್ಟು ಚೆನ್ನಾಗಿ ಆದಷ್ಟು ನಿಮ್ಮಲ್ಲಿ ಎಷ್ಟು ತಾಕತ್ತಿದೆಯೋ ಅಷ್ಟು ಫೈನಲ್ ನೋಡೋಕ್ಕಣ ನನ್ನ ಓದಿರೋಂತಹ ಎಷ್ಟು ನನ್ನ ಹತ್ರ ಇದೆ ಅಂತ ನೋಡ್ಕೋಬೇಕು. ಅಂದರೆ ಈ ಪರೀಕ್ಷೆಗಳು ಚೆನ್ನಾಗಾಗಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಗ್ಲೀಷು 80 ಔಟ್ ಆಫ್ 80, 40 ಔಟ್ ಆಫ್ 40 ತೆಗಿಲಿಕ್ಕೆ ಬೇಕಾಗಿರುವಂಥ ಮೆಟೀರಿಯಲನ್ನು ಕೊಟ್ಟಿರ್ತೇನೆ. ಯುಟಿಲೈಸ್ ಮಾಡ್ಕೊಳ್ಳಿ. 100% ಅದೇ ಬರುತ್ತೆ. ಧನ್ಯವಾದಗಳು.